ಏನ್ ಮಾಡು ಸರ್, ಬಿತ್ತ ಮನೆ ಬಿಟ್ಟು ಕಳಿಸ್ಬಿಡ್ತಾರೆ ಮೇಡಮ್ ನನ್ನ ಹಂಗೆ ಹೇಳಿದೆ. ಬೀಳುತ್ತೆ ಸರ್, ಮನೆ ಬಿಟ್ಟು ಕಳಿಸ್ಬಿಟ್ಟ ಏನ್ ಮಾಡುದು ಸರ್? ಅವ್ರ ಹತ್ರ ಹೋಗಿ ಹೇಳಿ 5 ವರ್ಷ ಇಟ್ಕೋತೀರಿ, ನಾವು ಮಾತ್ರ ಒಳಗಡೆ ಬನ್ನಿ. ಬಿಕಾಸ್ ಈಕ್ವಿಟಿ ಮಾರ್ಕೆಟ್ ಇಸ್ ನಾಟ್ ಎ ಗ್ಯಾಂಬ್ಲಿಂಗ್. ಯು ಆರ್ ಗಿವಿಂಗ್ ಮನಿ ಟು ಸಮ್ ಬಿಸ್ನೆಸ್ ಅಲ್ವಾ? ಯು ಆರ್ ಗಿವಿಂಗ್ ಟು ಮನಿ ಟು ಬಿಸ್ನೆಸ್. ಇನ್ಫೋಸಿಸ್ ಶೇರ್ ಟ್ರೇಡ್ ಆಗ್ತಾ ಇದೆ ಅಲ್ವಾ? TCS ಶೇರ್ ಟ್ರೇಡ್ ಆಗ್ತಾ ಇದೆ ಆಯ್ತಾ? ಇದೆಲ್ಲ ಅವ್ರು ಎಲ್ಲಿ ಎತ್ಕೊಂಡು ಹೋಗ್ತಾರೆ? ಅವ್ರು ಹೋಗಿ ಬಿಸ್ನೆಸ್ ಅಲ್ಲಿ ಹಾಕಿದ್ದಾರೆ ಆಯ್ತಾ? ಎಲ್ಲ ವರ್ಷನೂ ದುಡ್ಡು ಮಾಡ್ತೀರಾ. ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಹೂ ಆರ್ ಡೂಯಿಂಗ್ ಬಿಸ್ನೆಸ್? ಎಲ್ಲ ವರ್ಷನೂ ದುಡ್ಡು ಮಾಡೋಕ್ಕಾಗುತ್ತಾ ಮೇಡಮ್? ಪ್ರತಿ ತಿಂಗಳು ಮಾಡೋಕ್ಕಾಗುತ್ತಾ? 1 ತಿಂಗಳಲ್ಲಿ 500 ರೂಪಾಯಿ ಸಿಗುತ್ತೆ, 1 ತಿಂಗಳಲ್ಲಿ -50 ರೂಪಾಯಿ ಸಿಗುತ್ತೆ. ಬಟ್ ಆ ಬಿಸ್ನೆಸ್ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಏನರ್ಥ? ಆವರೇಜ್ ನೀವು ಇನ್ಕಮ್ ಜನರೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಈಕ್ವಿಟಿ ಮಾರ್ಕೆಟಲ್ಲಿ ಹೆಂಗಾಗುತ್ತೆ? ಒಂದು ವರ್ಷ +40% ಹೋಗುತ್ತೆ, ನೆಕ್ಸ್ಟ್ ವರ್ಷ -20% ಆಗುತ್ತೆ, 1-2 ವರ್ಷ ರಿಟರ್ನೇ ಬರಲ್ಲ. ಆವರೇಜ್ ರಿಟರ್ನ್ ವಿಲ್ ಕಮ್ ಟು 12 to 15% ಬೇಸ್ಡ್ ಆನ್ large cap, mid cap, small cap. Large cap companies will give you 12% return for 10 years time period. ಯಾರೆಲ್ಲ ಮ್ಯೂಚುವಲ್ ಫಂಡ್ ನೋಡ್ತಾ ಇದ್ದೀರೋ ಹೋಗಿ 10 year ಮನಿ ಕಂಟ್ರೋಲ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ. ಆ 10 year ಎತ್ಕೊಂಡು ಎಲ್ಲ ಲಾರ್ಜ್ ಕ್ಯಾಪ್ ಫಂಡು ನೋಡಿ, 40 ಮ್ಯೂಚುವಲ್ ಫಂಡ್ ಕಂಪನಿ ಇದೆ, ಹತ್ತತ್ರ 12 to 13% ಅಲ್ಲಿ ಇರುತ್ತೆ. ಇದೆಲ್ಲ ಬೇರೆ ಮಿಕ್ಸರ್ಗಳಲ್ಲಿ ನಾಯ್ಸು. ಈ ಕಂಪನಿ ಜಾಸ್ತಿ ಮಾಡಿಬಿಡುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ, ಅವರು ಬೆಸ್ಟ್ ಕೊಡ್ತಾರೆ, ಅದೆಲ್ಲ ಇಲ್ಲ. ಲಾರ್ಜ್ ಕ್ಯಾಪ್ ಕ್ಯಾರೆಕ್ಟರ್ ಇಸ್ 12%, ಮಿಡ್ ಕ್ಯಾಪ್ ಗಿವ್ಸ್ ಯು 12 to 15%, ಸ್ಮಾಲ್ ಕ್ಯಾಪ್ ಗಿವ್ ಯು 18%. ಬಟ್ the risk associated with the every mid and small cap is vice versa. Small cap will be more volatile, recovery will be V-shape, mid cap will be curve will be little the steepness come down, large cap will be stable ಆಗಿರುತ್ತದೆ. ಸೊ ಯಾಕಪ್ಪ ಮಾರ್ಕೆಟ್ ಬಿದ್ದ ನನಗೆ ಡೌಟ್ ಬರ್ತಾ ಇದೆ. ಫಸ್ಟ್ ನಾನು ಕರೆಕ್ಟಾನ ಇದರಲ್ಲಿ ಇದನ್ನ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಬೀಳ್ತಾ ಇದೆ, ನಾವು ಮಾಡಿದ ತಪ್ಪಲ್ಲಿ ಬೀಳ್ತಾ ಇದೆ, ಇಲ್ಲ ರಾಂಗ್ ಅಸೆಟ್ ಕ್ಲಾಸ್ ಪರ್ಚೇಸ್ ಮಾಡಿದ್ದನ್ನ ನನಗೆ ಗೊತ್ತಾಗ್ತಾ ಇಲ್ಲ. ಯು ಶುಡ್ ವರ್ಕ್ ವಿತ್ ಅ ಗುಡ್ ಫೈನಾನ್ಷಿಯಲ್ ಅಡ್ವೈಸರ್. ಓಕೆ, ಒಂದು ಸಣ್ಣ ಪುಟ್ಟದಕ್ಕೆಲ್ಲ ಐಡಿಯಾ ಕೇಳಕ್ಕೆ ಜನ ಇಟ್ಟಿದ್ದೀವಿ. ಹಣ ದೊಡ್ಡ ಫೈನಾನ್ಷಿಯಲ್ ಡೆಸಿಷನ್ ತಗೊಳ್ಳೋ ಟೈಮು ನಾವು ಯಾರ ಹತ್ರ ಕೇಳಲ್ಲ. ಕೆಲವರೆಲ್ಲ ಇದ್ದಾರೆ, ಬರೀ ಗಂಡ ಹೆಂಡತಿ ಮಾತಾಡ್ಕೋತಾರೆ, ನೈಟೇ ಸೇಲ್ ಮಾಡಿಬಿಡ್ತಾರೆ. ನನಗೊಂದು ಕ್ಲೈಂಟ್ 25 ಪೌಂಡ್ ಗೋಲ್ಡ್ ಒಂದೇ ದಿವಸದಲ್ಲಿ ಹೋಗಿ ಸೇಲ್ ಮಾಡಿಬಿಟ್ಟ. ನಾನು ಮಾತಾಡ್ತಾನೆ ನೀವು ಫೋನಲ್ಲಿ ಮಾತಾಡೋಕೆ ಒಳಗಡೆ ಇಬ್ರು ಹೋಗಿ ಸೇಲ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದಾರೆ. ಕೊನೆಗೆ ಮನೇನೂ ತಗೊಳ್ಳಿಲ್ಲ ಆಯ್ತಾ? ಇರ್ರಾಷನಲ್ ಡೆಸಿಷನ್ ಮೇಕಿಂಗ್. ಸೊ ಈಗ ನೀವು ಇಬ್ರಿಬ್ರೇ ಮಾತಾಡ್ಕೊಂಡಿರಲ್ಲ, ನೀವು ಮಾತಾಡೋದೇ ಸರಿನೂ ನಿಮಗೆ ಅನಿಸ್ತಾ ಇರುತ್ತೆ. ಯು ಹ್ಯಾವ್ ಟು ವರ್ಕ್ ವಿತ್ ಅ ಗುಡ್ ಫೈನಾನ್ಷಿಯಲ್ ಅಡ್ವೈಸರ್ ಹೂ ವಿಲ್ ನಾಟ್ ಎಕ್ಸ್ಪ್ಲಾಯ್ಟ್ ಯು ಫಸ್ಟ್. ಓಕೆ, ಏನಕ್ಕೆ ನಾವು ಇರ್ರಾಷನಲ್ ಬಿಹೇವ್ ಮಾಡ್ತಾ ಇದ್ವಿ? ಯಾರ ಹತ್ರ ಅದು ಹೋಗಿ ಏನ ನಮ್ಮ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಭಯ ಇದೆ ಈಗ ಅಲ್ವಾ? ಪೀಪಲ್ ಆರ್ ಸೇಲ್ಸ್ ಪೀಪಲ್, ನಾಟ್ ವ್ಯಾಲ್ಯೂ ಕ್ರಿಯೇಟಿಂಗ್ ಪೀಪಲ್. ದಟ್ ಈಸ್ ದ ಮೇನ್ ಪ್ರಾಬ್ಲಮ್. There is a huge gap is there in the financial market between the advisor and the good advisor, need of good advisor. Okay, so work with a good financial advisor, work for long time. When you work for long time only, they will know. See, your emotions will be managed. ಈಗ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರೋರೆಲ್ಲ SIP ಸ್ಟಾಪ್ ಮಾಡಿದ್ದಾರೆ. ಮಾರ್ಕೆಟ್ ಬಿತ್ತು 2 years the day the election Modi has won, from that day until today the market has even negative return, irrespective of large, mid and small cap. Who market ಜಾಸ್ತಿ ಹೋಗೋ ಟೈಮ್ ಎಲ್ಲರೂ ಹೋಗಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆನ್ಲೈನ್ ಅಲ್ಲಿ ಶುರು ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಬಿದ್ದಿದೆ, ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ. ಯಾರು ದುಡ್ಡು ಮಾಡ್ತಾರ? ಬಿದ್ದಿರೋ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಸ್ಟಾಪ್ ಮಾಡಿರೋರು ಯಾರು ದುಡ್ಡು ಮಾಡ್ತಾರ? ಹೈ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಯಾರು ದುಡ್ಡು ಮಾಡ್ತಾರ? ಯಾರು ಮಾಡಲ್ಲ. So equity asset class is not risky. The investor bias towards the asset class is very risky. So to manage your biases, work with a good financial advisor. Okay. Then the third thing is alternative investment. What are alternative investment? Gold, silver, your real estate. They are called consumption products. They are mainly, the main purpose is consumption. ಅಂಗೊಂದು ಇಂಗೊಂದು ನಮಗೆ ಒಂದು ಐಡಿಯಾ ಇರೋದ್ರಲ್ಲಿ ದುಡ್ಡು ಮಾಡಿರ್ಬೋದು ಅಲ್ವಾ? ಈಗ ನಾನು ಒಂದು ಸೈಟ್ ತಗೊಂಡೆ, 10 ವರ್ಷ ಮುಂಚೆ ತಗೊಂಡೆ, ಈಗ ಡಬಲ್ ಆಗಿದೆ ಅಲ್ವಾ? ವಾಟ್ ವಾಸ್ ಯುವರ್ ರಿಟರ್ನ್? 50 lakhs ಕೊಟ್ಟು ಒಂದು ಸೈಟ್ ತಗೊಂಡೆ, ಇವತ್ತು ಸೈಟ್ ರೇಟ್ ಡಬಲ್ ಆಗಿದೆ. ವಾಟ್ ವಾಸ್ ಯುವರ್ ರಿಟರ್ನ್?
Until and unless you don't. What is the time value of money? Who told 100%? What is the time value of money? 100% ನ ಏನು? ಈ ವರ್ಷ ತಗೊಂಡೆ ನೆಕ್ಸ್ಟ್ ಇಯರ್ ಸೇಲ್ ಮಾಡೋಣ 100%. ನಾನು ಸೇಲ್ ಮಾಡಿದ್ದು ಯಾವಾಗ? 10 ವರ್ಷ ಬಿಟ್ಟು ಸೇಲ್ ಮಾಡಿದೆ. There is one rule called 72 rule. Rule number 72. 72 divided by any number will give you number of the years your asset will double the value. ಈಗ ರೂಲ್ ನಂಬರ್ 72 ಡಿವೈಡೆಡ್ ಬೈ ನಾನು 7 ಹಾಕನ 10 ಇಯರ್ಸ್ ಬರುತ್ತೆ. ಹಂಗೇನ ಏನು ನಾನು ಮಾಡಿರೋ ರಿಟರ್ನ್ ಏನು 7% ರಿಟರ್ನ್. ಬಟ್ ನನಗೆ ಹೇಳೋರೆಲ್ಲ ಏನು ಹೇಳ್ತಾರೆ 50 ಲಕ್ಷ ತಗೊಂಡು 1 ಕೋಟಿ ಮಾರಿದೆ. There is a time value of money. You made only 7% return. How much black, how much white you got it? What you are going to do your black? Are your children are interested? So that is the risk with alternative investments. Alternative investments are hedge products. Hedge products na ಏನು ಹೇಳ್ತೀವಿ, ಏನಾದರೂ ಒಂದು ಆಯಿತು ವರ್ಲ್ಡಲ್ಲಿ ಒಂದು ಫಿಯರ್ ಆಗ್ತಾ ಇದೆ, ಯಾವುದು ತಗೋಬೇಕು ಅಂತ ಫಿಯರ್ ಆಗೋ ಟೈಮು ಈ ಅಸೆಟ್ ಕ್ಲಾಸಸ್ ಎಲ್ಲ ಮೇಲೋಗುತ್ತೆ. ಏನ ದೇ ಆರ್ ರಿಯಲ್ ಅಸೆಟ್ಸ್. ಗೋಲ್ಡು ನಿಮ್ಮ ಕೈಯಲ್ಲಿ ಇಟ್ಟಿದ್ದೀರಾ, ಅದ ಮೇಲೆ ಇರೋ ನಂಬಿಕೆ ನಮಗೆ ಜಾಸ್ತಿ. ಸೊ ದೇ ಆರ್ ರಿಯಲ್ ಅಸೆಟ್ಸ್, ಬಟ್ ದೇ ಆರ್ ನಾಟ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್. ದೇ ಆರ್ ದ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್. So there is only in the world 3 asset classes: debt, equity and alternative investment. You select your asset classes based on belief system, risk appetite. Don't tell asset classes are bad. Okay? Then after that, this now we covered the emergency funding, insurance funding, investment, now the retirement. Who has to plan for retirement? Very interesting question. Who has to plan for retirement? The day you are earning money, you have to plan for investment. Because India has moving towards NPS schemes. NPS scheme a pension system alli ಎರಡು pension system ಇದೆ. Defined contribution, defined benefit. Defined benefit system was there until my father was working. I told him I was in defined benefit system. ಹಂಗೇನ ಏನ ನಾನು ಲಾಸ್ಟ್ ಸ್ಯಾಲರಿ ಎಷ್ಟು ತಗೋತಾ ಇದ್ದೀನಿ ಅದರಲ್ಲಿ 50% ಪೆನ್ಷನ್ ಕೊಡ್ತಾರೆ. ನಾನು ಅದಕ್ಕೆ ಆಗ ಎಷ್ಟು ರಿಟರ್ನ್ ಮಾಡ್ತಾರೆ. ಈಗ ಒಂದು ಪೆನ್ಷನ್ ಫಂಡ್ ಇಟ್ಟಿರ್ತಾರೆ, ಆ ಪೆನ್ಷನ್ ಫಂಡ್ಗೆ ಅವರು ಇಂಟ್ರೆಸ್ಟ್ ಇನ್ಕಮ್ ಎಲ್ಲ ಜನರೇಟ್ ಮಾಡಬೇಕು. ಅವರು ಎಷ್ಟು ಬೇಕು ಅನ್ನೋದು ಜನರೇಟ್ ಮಾಡ್ಕೊಳ್ಳಿ, ನನಗೆ ಎಷ್ಟು ಕೊಡಬೇಕು, ನನಗೆ ಬೆನಿಫಿಟ್ ಏನು ಕೊಡಬೇಕು. ನಾನು ಲಾಸ್ಟ್ ತಗೊಂಡ ಸ್ಯಾಲರಿಯಲ್ಲಿ 50% ನಾನು ಕೊಡಲೇಬೇಕು. ಇನ್ವೆಸ್ಟ್ಮೆಂಟ್ ರಿಸ್ಕ್, ರಿಟರ್ನು, ಲಾಸ್ ಎಲ್ಲ ಯಾರಿಗೂ ಅವ್ರಿಗೆ, ಯಾರಿಗೂ ಗೌರ್ಮೆಂಟ್ಗೆ. ಬಟ್ ಇಂಡಿಯಾ ಹ್ಯಾಸ್ ಮೂವ್ಡ್ ಫ್ರಮ್ defined benefit pension system to defined contribution pension system. What is defined contribution pension system? We also give part of our salary. ನಾನು ಯಪ್ಪ ನೀನೊಂದು 11,000 ರೂಪಾಯಿ ಹಾಕ್ಬಿಟ್ಟು ನಾನೊಂದು 11,000 ರೂಪಾಯಿ ಹಾಕ್ಬಿಡ್ತೀನಿ, ಎಷ್ಟು ರಿಟರ್ನ್ ಬರುತ್ತೆ ನೀನು ಎತ್ಕೊಂಡು ಹೋಗು, ಆಯ್ತಾ? ಲಾಸ್ ಅನ್ನೋದು ನಿಮ್ದೆ ಅಲ್ವಾ? ಸೊ ವೆನ್ ವಿ ಆರ್ ಮೈಗ್ರೇಟಿಂಗ್ ಫ್ರಮ್ ದ ಸ್ಟೇಬಲ್ ಟು ಅನ್ಸ್ಟೇಬಲ್ ಎನ್ವಿರಾನ್ಮೆಂಟ್, you have to plan your retirement very, very early. If people comes to me at the age of 50 and I want to plan for retirement, time will create the wealth, not money will create the wealth. ಈಗ ಒಂದು 10,000 ರೂಪಾಯಿ SIP ಹಾಕ್ತೀರಾ, 12% ಇಂಟ್ರೆಸ್ಟ್ ಇಟ್ಕೊಳ್ಳಿ. 5 years ಅಲ್ಲಿ ಎಷ್ಟು ಹಾಕಿರ್ತೀರಮ್ಮ? 10,000 ರೂಪಾಯಿ ನೀವು ಎಷ್ಟು ಹಾಕಿರ್ತೀರಾ? 6 ಲಕ್ಷ ರೂಪಾಯಿ ಹಾಕಿರ್ತೀರಾ. ಎಷ್ಟು 12% ರಿಟರ್ನ್ ಅಲ್ಲಿ ಯು ವಿಲ್ ಗೆಟ್ 8 lakh rupees. ವಾಟ್ ವಾಸ್ ಯುವರ್ ಪ್ರಾಫಿಟ್? 5 years ಅಲ್ಲಿ 2 lakhs. ಈ 10,000 ರೂಪಾಯಿ SIP ನ 10 ವರ್ಷ ಬಿಟ್ಟಿದ್ದೀರಾ ಇಟ್ಕೊಳ್ಳಿ. 10 ವರ್ಷ, ಈಗ 5 years ಮಾಡಿದ್ದೀನಿ, ಈಗ 10 years ಮಾಡ್ತಾ ಇದ್ದೀನಿ. ನಾನು ಎಷ್ಟು ಇನ್ವೆಸ್ಟ್ ಮಾಡಿರ್ತೀನಿ? 12 lakhs ಮಾಡಿರ್ತೀನಿ ಅಲ್ವಾ? ಎಷ್ಟು ರಿಟರ್ನ್ ಬರುತ್ತೆ? 24 lakhs ಬರುತ್ತೆ. ಫಸ್ಟ್ 5 years I got for the same 10,000 rupees SIP 2 lakhs. 10 years I got 12 lakhs. If you keep the same SIP for 20 years, how much will be your return? How much you would have invested? 24 lakhs you would have invested. The return will be 1 crore. What was the value addition? 75 lakhs. Who gave that? Time gave. Okay, not your money gave the return. Time gave the return. So, retirement you have to start early, because now we are all in private sector. Okay, the day your child is earning the money, the day you have to plan for her is retirement. Then estate planning. What is estate planning? Estate planning doesn't mean death. It's an easy transfer of asset to my next generation. ಈಗ ನಮ್ದು NRI ಕ್ಲೈಂಟ್ಸ್ಗಳಿಗೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಬರ್ತಾ ಇದೆ. ಏನನ್ನ
ಈಗ ಹುಡುಗರು ಅಲ್ಲಿ ಹೋಗ್ತಾರೆ, ಎಜುಕೇಶನ್ ಮಾಡ್ತಾರೆ, ಅಲ್ಲೇ ಮದುವೆನೂ ಮಾಡಿಸ್ಕೊತಾರೆ ಈಗ, ಆಯ್ತಾ? ಮದುವೆ ಮಾಡ್ಕೊಳ್ಮೇಲೆ ಈಗ ಮೈಸೂರಲ್ಲಿ ಒಂದು ಮನೆ ಇದೆ, ಅವ್ರ ತಾಯಿ ತಂದೆಯರು ಮಾತ್ರ ಇರ್ತಾ ಇರ್ತಾರೆ. ಆಗ ಇದು ಈಗ ಈ ಮನೆ ಬಂದು ದೊಡ್ಡ ದೊಡ್ಡ ಮನೆಗಳಲ್ಲಿ ಇದ್ದಾರೆ. ಬಿಕಾಸ್ NRIs ಅಲ್ಲಿ ನೀವು ನೋಡ್ನ, ಐ ಹ್ಯಾವ್ ಒನ್ ಕ್ಲೈಂಟ್ ಜಾಯ್ಸ್ ಐಸ್ ಕಂಪನಿ ನಿಯರ್ Yadaviri. 10,000 square feet is a house. Only 2 people are living. Okay, the son is not ready to come to India. The land worth is around 15-20 crores. Whenever they are going for sale, everyone is asking how much black, how much white. ಏನು ಮಾಡ್ತಾರೆ ಬ್ಲ್ಯಾಕ್ ತಗೊಂಡು? ಏನು ಮಾಡ್ತಾರೆ? ಗೋಲ್ಡ್ ತಗೊಂಡು ಏನು ಮಾಡ್ತೀರಾ? ರಿಟೈರ್ಮೆಂಟ್ ಸ್ಟೇಜಲ್ಲಿ ಗೋಲ್ಡ್, ಸಿಲ್ವರ್, ರಿಯಲ್ ಎಸ್ಟೇಟ್ ಎಲ್ಲ ತಗೊಂಡು ಏನು ಮಾಡ್ತೀವಿ? The next generation is not ready to come. He is telling, Papa, I will get leave only on December. My wife is not ready to come. What will do? What they will do? So, at the stage of retirement, change all your investment, which will be transferred easily to the next generation. Ultimate aim for Indian families is to transfer the asset to next generation. So if your children are not interested, the asset classes what you build, what is the use of that? So we are concluding here, just I am summarizing it. The first is income. If you are thinking you are not earning, or you are having a good skill set, still you are not earning, it means that the alternative person who is taking a service from you are thinking that your value addition to him is very less. And do upskilling. Without upskilling, today market you cannot survive. Second is there is an active income is trading of time. The passive income is patience and time. Passive income is patience and time. Overnight ಅಲ್ಲಿ gambling ಮಾಡಿ ಯಾವ asset class ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ. Then expenses, there is a need and want. Spend lavishly for your need. Good health, good education, your safety, basic lifestyle. Don't be frugal. You will feel very bad. 12 ರೂಪಾಯಿ ಟೀ ಕುಡಿದ ಚೆನ್ನಾಗಿರುತ್ತೆ, 8 ರೂಪಾಯಿ ಕುಡಿದ ಚೆನ್ನಾಗಿಲ್ಲ, 8 ರೂಪಾಯಿ ಟೀ ಕುಡಿದ್ಬಿಟ್ಟು 4 ರೂಪಾಯಿ ಸೇವ್ ಮಾಡೋದು ಬೇಡ, ಆಯ್ತಾ? ಸೊ ಸ್ಪೆಂಡ್ ಫಾರ್ ಯುವರ್ ನೀಡ್ಸ್, ಬಟ್ ವಾಂಟ್ಸ್ ಬಿ ಡಿಸಿಪ್ಲಿನ್. ಓಕೆ, ಇನ್ಕಮ್, ನೌ ಎಕ್ಸ್ಪೆನ್ಸ್. ನೆಕ್ಸ್ಟ್ ಇಸ್ ಸೇವಿಂಗ್. ಇಫ್ ಯು ಆರ್ ನಾಟ್ ಸೇವಿಂಗ್ ಮನಿ, ನೋ ಒನ್ ವಿಲ್ ಸೇವ್ ಯು. ಇಫ್ ಯು ನೋ ಆಲ್ ದಿಸ್ ಥಿಂಗ್, ಡೂ ಅ ಫೈನಾನ್ಷಿಯಲ್ ಪ್ಲಾನಿಂಗ್. ನಾಳೆ ಎತ್ಕೊಂಡು ಬೆಳಗ್ಗೆ ನೋಡಿ ನಾನು ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ, ದುಡ್ಡಿಗೆ ಪರ್ಪಸ್ ಇದೆ. ಎಲ್ಲ ದುಡ್ಡಿಗೂ ಒಂದು ಪರ್ಪಸ್ ಇದೆ. ಸುಮ್ಮನೆ ನನ್ನ ಹತ್ರ ಬರೋರೆಲ್ಲ ಕೇಳ್ತಾರೆ, ಮೇಡಮ್ ಒಂದು 50 ಲಕ್ಷ ಇಲ್ಲ ಹಾಕ್ಬಿಟ್ಟು ಅಲ್ಲಿ ಡಬಲ್ ಮಾಡಿಬಿಡೋಣ, ಇಲ್ಲಿ ಟ್ರಿಪಲ್ ಮಾಡಿಬಿಡೋಣ, ಅಲ್ಲಿ ಏನಾದ್ರು ಮಾಡಿಬಿಡೋಣ. ಅಪ್ಪ ಏನು ಮಾಡೋದು? 50 ಲಕ್ಷ. ಈಗ ಮಗುದು ಎಜುಕೇಷನ್ ಇದೆ, ಒಂದು 5 ವರ್ಷ ಬಿಟ್ಟಿದೆ ಮೇಡಮ್, ಅದಕ್ಕೆ 5 ವರ್ಷ ಟೈಮ್ ಇದೆ, ಡಬಲ್ ಮಾಡಿಸ್ಬಿಡೋಣ. ಮಾಡೋಕ್ಕಾಗುತ್ತಾ ಅಂತ ಸಿಗಾಕೊಂಡ ಏನು ಮಾಡೋದು ಅಲ್ವಾ? ಸೊ ಆಲ್ವೇಸ್ ಡೂ ಅ ಫೈನಾನ್ಷಿಯಲ್ ಪ್ಲಾನಿಂಗ್, ವರ್ಕ್ ವಿತ್ ಅ ಗುಡ್ ಫೈನಾನ್ಷಿಯಲ್ ಅಡ್ವೈಸರ್, ಆರ್ ಇಫ್ ಯು ಆರ್ ಬೈಯಿಂಗ್ ಇನ್ ಆನ್ಲೈನ್, know the procedures. Because term insurance, if you are buying in online, you should know the claim procedure. Because the young married woman dies, body part chemical analysis to be done to claim a term insurance claim. Because always the company will suspect that she might be poisoned. So when the body chemical analysis will be done, wherever the research institute, hospital cum research institute is there. Normal hospitals cannot do chemical analysis of the body. So, if you are buying online, you should know the claim procedure, or work with a good financial advisor who has a knowledge of claim procedure. End of the day, buying policy is not your concern. Getting claim is our concern. Health insurance, declare all the health problems. ಇದು ಹೇಳ್ತಾರೆ ಬಂದು, ಮೇಡಮ್ ಇದು ಬೇಡ, ಇದು ಹೇಳ್ಬೇಡ, ಒಂದು 40 ವರ್ಷ ಮುಂಚೆ ಏನೋ ಆಗಿದೆ, ಹೇಳ್ಬೇಡ ಹೇಳ್ತಾರೆ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಇಸ್ ಗಿವನ್ ವಿತ್ ದ ಐಡಿಯಾ ಆಫ್ ಗುಡ್ ಡಿಕ್ಲರೇಷನ್ ವಿತೌಟ್ ನೆಗ್ಲಿಜೆನ್ಸ್, ಗುಡ್ ಫೇತ್ ವಿತೌಟ್ ನೆಗ್ಲಿಜೆನ್ಸ್. ಇಫ್ ಯು ಆರ್ ನಾಟ್ ಡಿಕ್ಲರಿಂಗ್, ಯು ಆರ್ ಬ್ರೀಚಿಂಗ್ ದ ಬೇಸಿಕ್ ಕಾಂಟ್ರಾಕ್ಟ್, ಯು ವಿಲ್ ನಾಟ್ ಡಿಕ್ಲೈನ್. ನಮಗೆ ಪಾಲಿಸಿಯೇ ಕೊಡಲಿಲ್ಲ ಅನ್ನೋ ಪರವಾಗಿಲ್ಲ. ಈಗ ನಾನು ಹೇಳ್ತೀನಿ, ಅಪ್ಪ ನಮಗೇನೋ ಒಂದು ನೀ ಪೇನ್ ಇದೆ, ಆರ್ಥರೈಟಿಸ್ ಇದೆ, ಪಾಲಿಸಿ ಕೊಡಲ್ಲ, ರುಮಟೆಡ್ ಆರ್ಥರಿಸ್ಗೆ ಪಾಲಿಸಿ ಕೊಡಲ್ಲ. ಅಟ್ಲೀಸ್ಟ್ ಯು ನೋ ಯು ಡೋಂಟ್ ಹ್ಯಾವ್ ಅ ಪಾಲಿಸಿ, ಯು ಪ್ರಿಪೇರ್ ಫಾರ್ ದ ಕಂಡೀಷನ್ಸಿ. ಬಟ್ ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಹೋಗಿ ನನಗೆ ರುಮಟೆಡ್ ಆರ್ಥರೈಟಿಸ್ ಇದ್ದರೆ ಹೇಳೋದಿಲ್ಲ, ಪಾಲಿಸಿ ತೊಗೊಂಡ್ಬಿಡ್ತಾರೆ. ನನಗೆ ಒಂದು ಕ್ಲೈಂಟ್ ಮಾಡಿರೋದು ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಆಪ್ರೇಷನ್ ಮಾಡಿಕೊಂಡು ನಮ್ಮ ಹತ್ರ ಬಂದು ಪಾಲಿಸಿ ಕೇಳಿರೋದು.
ನಾನು ಹೇಳಿ ನಾನು ಕೊಡೋಕ್ಕಾಗಲ್ಲ ಸರ್, ಬಿಕಾಸ್ ನೀವು ಕೇಳೋಕ್ಕೆ ನಾನು ಕೊಟ್ಬಿಟ್ಟ ನನ್ನ ಹೆಸರು ಹೊಟ್ಟೋಗ್ಬಿಡುತ್ತೆ ಅಲ್ವಾ. ಇಟ್ ಇಸ್ ನಾಟ್ ಐ ಆಮ್ ಸೆಲ್ಲಿಂಗ್ ಅ ಪ್ರಾಡಕ್ಟ್. ಹಂಗೆ ಹೇಳಿ ಒಂದು 4 ದಿವಸ ಬಿಟ್ಟು ಅದೇ ಕಂಪನಿಯಲ್ಲಿ ಸೇಮ್ ಪಾಲಿಸಿ ತೊಗೊಂಡು ಬಂದು ನನ್ನ ಹತ್ರ ತೋರಿಸ್ತಾ ಇದ್ದಾರೆ. ನೀವು ಕೊಡಲಿಲ್ಲ ನಾನು ಹೇಳಿದಿರಲ್ಲ, ಈಸ್ಕೊಂಡ್ಬಿಟ್ಟೆ. ನೋಡಿ ಎಷ್ಟು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಿ. ವಾಟ್ ವಾಸ್ ದ ಕ್ಲೈಂಟ್ ಇಂಟೆನ್ಷನ್? ಟು ಗೆಟ್ ದ ಪಾಲಿಸಿ ಆರ್ ಗೆಟ್ ದ ಕ್ಲೈಂಟ್? ಗೆಟ್ ದ ಕ್ಲೈಂಟ್. ಬಿ ಫ್ಯಾರ್. Okay, and I am concluding here, financial market is a place. Wealth will be moved from impatient person to patient person. Thank you. ಪ್ರಶ್ನೆಗಳಿದ್ರೆ ಕೇಳ್ಬೋದು ನಿಮಗೆ ಈಗ ಈ ಟಾಪಿಕ್ ಮೇಲೆ ಏನಾದ್ರು ಇದೆಯಾ? ರಿಯಲ್ ಎಸ್ಟೇಟ್ ಹಾಕೋದು ಅಷ್ಟೊಂದು ಒಳ್ಳೇದಲ್ಲ ಅಂತೀರಾ? ಒಳ್ಳೆದು ಅಲ್ಲಾನಿಲ್ಲ ಸರ್. ಈಗ ನೀವು ರೂಪಾಯಿ ಎತ್ಕೊಳ್ಳಿ ಸರ್. ಈಗ ಒಂದು 2011 ಏನು ರೇಟ್ ಹೋಗ್ತಾ ಇದೆ ಸರ್? ಏನು ರೇಟ್? 2011 ಒಂದು 10 ಇಯರ್ಸ್ ಮುಂಚೆ, ಒಂದು 15 ವರ್ಷ ಮುಂಚೆ ನನ್ನ ಪ್ರಕಾರ ಒಂದು 60-40 ಸೈಟ್ ಎಲ್ಲ 20 lakhs ಎಲ್ಲ ಸಿಗ್ತಾ ಇತ್ತು. ಇವತ್ತು 60-40 ಸೈಟ್ ಏನು ರೇಟ್ ಇದೆ ಸರ್? 1 ಕೋಟಿ ಇದೆ. ಆಯ್ತು, ಇವತ್ತು ನೀವು 1 ಕೋಟಿ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟಾಗುತ್ತೆ 30 ವರ್ಷ ಆಗುತ್ತೆ? It will not increase as fast. It is moved from 20 to 1 crore because that time you bought as low. Today you are buying at high. It is not real estate is bad, but it is a consumption product. ನನಗೆ ಬೇಕು ನಾ ತಗೊಂಡು ಇಟ್ಕೋಬಹುದು. There is a related risk is involved. ಈಗ ನಮ್ದೊಂದು ಕ್ಲೈಂಟ್ ಇದ್ದಾರೆ ಸರ್. ಈಗ ಐ ಆಮ್ ನಾಟ್ ಟೆಲ್ಲಿಂಗ್ ದ ಅಸೆಟ್ ಕ್ಲಾಸ್ ಇಸ್ ಬ್ಯಾಡ್. ವಾಟ್ ಇಸ್ ದ ರಿಸ್ಕ್ ಐ ಆಮ್ ಟೆಲ್ಲಿಂಗ್? ಮದುರೆಯಲ್ಲಿ ಒಂದು ಮನೆ ಇತ್ತು, ಬಾಡಿಗೆ ಕೊಟ್ಟಿರೋದು, ದೊಡ್ಡ ಮನೆ. 60,000 70,000 ಬಾಡಿಗೆ ಬರ್ತಾ ಇತ್ತು. ಯಾವಾಗಲೂ ನಮ್ಗೆ ಹೇಳ್ತಾರೆ, ಮೇಡಮ್ ಮನೆಯಲ್ಲಿಂದ 60,000 ಬಾಡಿಗೆ ಬರ್ತಾ ಇದೆ. ಅಲ್ಲಿ ಇರೋ ಅಮ್ಮ ನೈಟ್ ಸೆತ್ತೋಗಿದೆ ಹಾರ್ಟ್ ಅಟ್ಯಾಕ್ ಆಗಿ. 3 ದಿವಸ ಯಾರಿಗೂ ಗೊತ್ತಿಲ್ಲ. ಗಂಡ ಹೆಂಡತಿ ಮಾತ್ರ ಇರೋದು. ಗಂಡ ಊರಿಗೆ ಹೋಗಿದ್ದಾರೆ, ಅಮ್ಮ ಹಾರ್ಟ್ ಅಟ್ಯಾಕ್ ಅಲ್ಲಿ ಸೆತ್ತೋಗಿದೆ. ಫೋನ್ ಮಾಡ ಯಾರು ಫೋನ್ ಎತ್ತಾ ಇಲ್ಲ. 3 ದಿವಸ ಬಾಡಿ ಒಳಗಡೆನೇ ಇತ್ತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಹೌಸ್ ಟುಡೇ? ಸೌತ್ ಇಂಡಿಯಾ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಹೌಸ್ ಟುಡೇ? ಸೇಲ್ ಮಾಡೋಕ್ಕೂ ಆಗ್ತಾ ಇಲ್ಲ, ರೆಂಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆಯ್ತಾ? ಇನ್ನೊಂದು ಚೆನ್ನೈಯಲ್ಲಿ ಒಂದು ಕ್ಲೈಂಟ್ ಇದೆ, ಕಮರ್ಷಿಯಲ್ ಪ್ರಾಪರ್ಟಿ, ಅದು 5 ಕೋಟಿ ವ್ಯಾಲ್ಯೂ ಇತ್ತು. ಕಮರ್ಷಿಯಲ್ ಪ್ರಾಪರ್ಟಿ ಕಟ್ತೀನಿ ಹೇಳ್ತಾ ಇದ್ರು. ನಾವು ಹೇಳಿದೀವಿ ಸರ್, NRI ಟ್ಯಾಗ್ ಇಟ್ಕೊಂಡು ಕಮರ್ಷಿಯಲ್ ಪ್ರಾಪರ್ಟಿ ಕಟ್ಟಬೇಡಿ. ಏನ ದ ಟ್ಯಾಗ್ ಇಸ್ ಈಸಿ ಪೀಪಲ್ ಟು ಅಟ್ಯಾಕ್. ನಾವು ಎಷ್ಟೋ ಹೇಳ್ತಾ ಇದ್ವಿ, ಕೇಳಿಲ್ಲ. 5 ಕೋಟಿಗೆ 3 ಕೋಟಿ ಹಾಕ್ಬಿಟ್ಟು ಕಮರ್ಷಿಯಲ್ ಕಟ್ಟಿದ್ರು. ಏನು ಮಾಡಿದ್ದಾರೆ, ಒಂದು ಜಾಗದಲ್ಲಿ ಸಣ್ಣ ಸ್ಪೇಸ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಪಂಚಾಯತಲ್ಲಿ ಇರೋವರೇ ಅಲ್ಲಿ ಒಂದು 5-6 ಜನ ಅಡ್ವೊಕೇಟ್ ಇಟ್ಕೊಂಡಿದ್ದಾರೆ. ಅವರೇ ಪೆಟ್ಟಿ ಕೇಸ್ ಹಾಕ್ತಾರೆ. ಪೆಟ್ಟಿ ಕೇಸ್ ಹಾಕನ ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿ ವಾಟರ್ ಕೊಡಲ್ಲ. ನೀವು ಕಟ್ಕೋಬೋದು, ಎಲೆಕ್ಟ್ರಿಸಿಟಿ ವಾಟರ್ ಕೊಡಲ್ಲ, ಯಾರು ರೆಂಟಿಗೆ ಬರಲ್ಲ. ಈಗ ಏನು ಅಡ್ವೊಕೇಟ್ ಏನು ಕೇಳ್ತಾ ಇದ್ದಾನೆ, ಕೇಸ್ ವಾಪಸ್ ಮಾಡಿಸ್ಬಿಡ್ತೀನಿ, 10 ಲಕ್ಷ ಕೊಡು. ರೆಂಟಿಗೆ ಬರ್ತಾ ಇಲ್ಲ, 3 ವರ್ಷ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಯಾರ್ಯಾರೋ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಆಯ್ತಾ? ಈಗ ನನ್ನ ಕತೆ ಏನು, ಅಡ್ವೊಕೇಟ್ಗೆ 10 ಲಕ್ಷ ಕೊಡಬೇಕು, ಅವ್ರು ಯಾರನ್ನೇ ನನಗೆ ಗೊತ್ತಿಲ್ಲ. ಸೊ ಇಫ್ ಯು ಆರ್ ಕೇಪಬಲ್ ಟು ಹ್ಯಾಂಡಲ್, expect the problems. When you are investing asset class debt, expect a credit risk. If you are capable to handle. If you are investing in equity, expect market risk. You are capable to handle. If you are investing in alternative investments, expect the risk associated with the asset class. Then you buy the asset class. None of the asset class is good or bad. Whether it is suitable to you or not. ಈಗ ನಾಳೆ ಈ ಲ್ಯಾಂಡಲ್ಲಿ ಏನೋ ಪ್ರಾಬ್ಲಮ್ ಅಂತ ನಿಂತ್ಕೊಳ್ಳೋಕ್ಕೆ ನನಗೆ ಧೈರ್ಯ ಇದೆಯಾ? ಎಲ್ಲನೂ ಆಗುತ್ತಾ? ಆಗಲ್ಲ. ಆ 1% ಆಗುತ್ತೆ, ನನಗಾಗುತ್ತೆ, ನಾ ಏನು ಮಾಡ್ತೀರಾ? ನನಗೆ ಟೈಮ್ ಇದೆಯಾ? ಈಗ ನನ್ನ ಮಗದು ಎಜುಕೇಷನ್ಗೆ ನೆಕ್ಸ್ಟ್ ವರ್ಷ ಕಟ್ಟಬೇಕು, 3 ವರ್ಷ ಮುಂಚೆ ಸೇಲ್ ಮಾಡಬೇಕಲ್ವಾ? ಸೇಲ್ ಆಗಲಿಲ್ಲ, ನಾ ಏನು ಮಾಡ್ತೀನಿ? ಸರ್, ಇನ್ವೆಸ್ಟ್ಮೆಂಟ್ಸಲ್ಲಿ ಸರ್ ನಮ್ಮ ಗೋಲ್ಗೆ ಇನ್ವೆಸ್ಟ್ ಮಾಡಬೇಕು, ದುಡ್ಡು ಮಾಡೋಕ್ಕೆ ಇಲ್ಲ. ಅಲ್ಟಿಮೇಟ್ಲಿ ಆಸ್ ಎ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಟು ಕಂಪ್ಲೀಟ್ ಆಲ್ ದ ಗೋಲ್ಸ್. ಐ ಹ್ಯಾವ್ ಟು ಲೀವ್ ಅಲ್ವಾ? ಈಗ ನಾನು ನನ್ನ ಮಗುಗೆ ಎಜುಕೇಷನ್ ಕೊಡೋ ಟೈಮ್ ದುಡ್ಡಿಲ್ಲ, ಬಟ್ ಆಮೇಲೆ ಒಂದು 10 ವರ್ಷ ಮೇಲೆ 20 ಕೋಟಿ ಬಂತು. ಅವನ ಏಜ್ ಈಗ 25 ಆಯಿತು. 20 ಕೋಟಿ ಅವನಿಗೆ ಕೊಟ್ಟ ಅವ್ನು ಖುಷಿ ಇರುತ್ತಾ ಸರ್? ಯು ಹ್ಯಾವ್ ಟು ಗಿವ್ ಅ ಸ್ಕಿಲ್ ಸೆಟ್, ನಾಟ್ ಅಸೆಟ್. ಯು ನೀಡ್ ಅಸೆಟ್ಸ್ ಟು ಬಿಲ್ಡ್ ಅ ಸ್ಕಿಲ್ ಸೆಟ್. ಆಯಿತಾ? ಸೊ ಯಾವಾಗಲೂ ಸರ್, ಯಾವ ಅಸೆಟ್ ಕ್ಲಾಸ್ ನೀವು ತೊಗೊಳೋದಾದ್ಮೇಲೆ ಫಸ್ಟ್ ಪರ್ಪಸ್ ಏನು ಮಾಡಿ ಅದು ಒಂದು ನೋಡ್ಕೊಂಡು ತಗೊಳ್ಳಿ. ಆಮೇಲೆ ಒಳ್ಳೇದು ಕೆಟ್ಟದ್ದು ಯಾವುದೂ ಇಲ್ಲ ವರ್ಲ್ಡ್. Well, what was the example what you gave? One Yes. like 3 years back, nobody came. ತಗೊಳ್ಳಿ ಅಲ್ವಾ?
ಈಗ ನಾನು ಹೋಗಿ ರಿಯಲ್ ಎಸ್ಟೇಟ್ ತಗೋಬಾರದು ರಿಯಲ್ ಎಸ್ಟೇಟ್ ಅದು ಧೈರ್ಯ ಇರೋರಿಗೆ ಹೇಳೋಕ್ಕಾಗಲ್ಲ. ಆಯ್ತಾ, ನಿಮಗೆ ಧೈರ್ಯ ಇರೋದನ್ನ ತಗೊಳ್ಳಿ, ಬಟ್ ಯು ನೋ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಅಸೆಟ್ ಕ್ಲಾಸ್. ಎಲ್ಲರಿಗೂ ಆಗೋದೇ ಇಲ್ಲ, ಆಕ್ಸಿಡೆಂಟ್ ಎಲ್ಲರಿಗೂ ಆಗೋದೇ ಇಲ್ಲ. ಟರ್ಮ್ ಇನ್ಶೂರೆನ್ಸ್ ಕ್ಲೈಮು 1 ಲಕ್ಷ ಇನ್ಶೂರೆನ್ಸ್ ಮಾಡೋಣ, 1 ಲಕ್ಷ ಜನಕ್ಕೆ ಮಾನ ಒಬ್ರು ಸತ್ತೋಗ್ತಾರೆ, ಎಲ್ಲರೂ ಸತ್ತೋಗಲ್ಲ. ಎಲ್ಲರ ಮನೆಯಲ್ಲೂ ಹೆಂಡತಿಗೆ ಪಾಯ್ಸನ್ ಮಾಡಲ್ಲ, ಬಟ್ ಎಲ್ಲ ನಡೀತಾ ಇದೆ ಸರ್. ಅದೇ ಪ್ರಾಬ್ಲಮ್ ಅಲ್ವಾ. ಎಕ್ಸ್ಪೆಕ್ಟ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ಬೆಸ್ಟ್, ಬೆಸ್ಟ್ ವಿಲ್ ಹ್ಯಾಪನ್ ಟು ಯು ಬಿಕಾಸ್ ಯು ಆಲ್ರೆಡಿ ರೆಡಿ ಫಾರ್ ದ ಬೆಸ್ಟ್. ಹೆಲ್ತ್ ಇನ್ಶೂರೆನ್ಸ್ ಮಿನಿಮಮ್ ಎಷ್ಟು ಇರಬೇಕು ಸರ್? ಈಗ ಮೆಡಿಕಲ್ ಈಗ ಹೇಳಿ ಸರ್, ಒಂದು ಏನು ಮೇಜರ್ ಪ್ರಾಬ್ಲಮ್ ಏನು? ಹಾರ್ಟ್ ಅಟ್ಯಾಕ್ ಈಗ ಅಲ್ವಾ, ಮೇಜರ್ ಹಾರ್ಟ್ ಅಟ್ಯಾಕ್, ಇನ್ನೊಂದು ಕ್ಯಾನ್ಸರ್. ಈಗ ಹಾರ್ಟ್ ಅಟ್ಯಾಕ್ ಎಲ್ಲ 5 to 6 lakhs ಖರ್ಚಾಗ್ತಾ ಇದೆ ಮಿನಿಮಮ್. ಈಗ ನಾನು ಈಗ ಒಂದು 40 years ಇದ್ದೀನಿ ಸರ್. ನನಗೆ ಈಗ ಏನಾದ್ರು ಆಗಲ್ಲ, ಇನ್ನೊಂದು 5 ವರ್ಷ ಆಗುತ್ತೆ ನಿಟ್ಕೊಳ್ಳಿ, ನಂದು ಹಾರ್ಟ್ ಅಟ್ಯಾಕ್ ಆಗೋಣ ಒಂದು 8 ಲಕ್ಷ ಆಗ್ಬೋದು. ನಾನು ನನ್ನ ಹಸ್ಬೆಂಡ್ ಇದ್ದೀನಿ, ಇಬ್ಬರಿಗೂ ಕವರೇಜ್ ಬೇಕು. ಸೊ ಮಿನಿಮಮ್ ನಾನು ಒಂದು 20 ಲಕ್ಷ ಇಟ್ಕೋಬೇಕು. ಎಷ್ಟು ಆಗುತ್ತೆ ಅಷ್ಟು ಮೇಲೆ. ಈವನ್ ಹೆಲ್ತ್ ಇನ್ಶೂರೆನ್ಸ್ ಗಂಡ ಹೆಂಡತಿ ಸಪ್ರೇಟ್ ಇಟ್ಕೊಂಡಾರು ಒಳ್ಳೆ ಫ್ಲೋಟರ್ ಪಾಲಿಸಿ. ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಟೈಮು, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋ ಟೈಮಕ್ಕೂ ಹೋಗಿ ಇಲ್ಲೊಂದು ಚೂರು ಕಮ್ಮಿ ಮಾಡಿಬಿಡೋಣ ಪ್ರೀಮಿಯಮ್, ಹಂಗೆ ತಗೊಳ್ಳೇ ಹೋಗ್ಬಿಡಿ. ಇಟ್ ಇಸ್ ಎ ರಿಸ್ಕ್ ಕವರೇಜ್ ಪ್ರಾಡಕ್ಟ್ ಆಯ್ತಾ. ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ. ಏನು 1 ಲಕ್ಷ ರೂಪಾಯಿ ಅಪ್ಪನ ಹೋಗಿ ನಾವು 1 ಲಕ್ಷ ರೂಪಾಯಿ ಅದಕ್ಕೆ ಪ್ಲಾನ್ ಮಾಡ್ಕೋಬೋದು. ಬಟ್ 30 ಲಕ್ಷ, ಐ ವಾಸ್ ಟೆಲಿಂಗ್ ದಟ್ ಯಂಗ್ ಗರ್ಲ್ ಐ ವಾಸ್ ವರ್ಕಿಂಗ್. If you see health insurance claims, no, life is nothing. Today, no, I am very big in health insurance. In India, no one knows. Our policies are minimum 50 lakhs to 1 crore. I don't do 10 lakhs a month. It is not I am boasting I am doing 1 crore. It is a need. Because my client only goes to Apollo. Apollo will charge you heavily. You are increasing your lifestyle inflation. Then you have to take 50 lakhs policy. ನೀವು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಮಾಡ್ಕೊಂಡಿಲ್ಲ, ಬೇಸಿಕ್ ಹಾಸ್ಪಿಟಲ್ ಹೋಗ್ತೀನಿ 20 ಲಕ್ಷ ಮಿನಿಮಮ್ ಇಟ್ಕೊಳ್ಳಿ, ಬಟ್ ಇಟ್ಕೊಳ್ಳೇಬೇಕು. ಇರೋದೆಲ್ಲ 5 ವರ್ಷ 10 ವರ್ಷ ಇಲ್ಲಿ ಒಂದು 2 hours ಸೇವ್ ಮಾಡಿ, ಅಲ್ಲೊಂದು 2 hours ಸೇವ್ ಮಾಡಿ ಆನ್ ಮಾಡಿರೋದೆಲ್ಲ ಒಂದೇ ದಿವಸದಲ್ಲಿ ಹೊರಟೋಗ್ಬಿಡುತ್ತೆ. ಆಗಲಿಲ್ಲ ಪರವಾಗಿಲ್ಲ ಅಲ್ವಾ. ಕಾರ್ ಇನ್ಶೂರೆನ್ಸ್ ಎಷ್ಟು ಜನ ಕ್ಲೈಮ್ ಮಾಡಿದ್ದೀನಿ, ಎಷ್ಟು ಜನ ಕಾರ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರು? ಯಾರು ಮಾಡಲ್ಲ. ಬಟ್ ಆನಾலும் ಮಾಡಿಸ್ತೀವಿ ಅಷ್ಟೇ. ಸೊ ನನ್ ಆಫ್ ದ ಅಸೆಟ್ ಕ್ಲಾಸ್ ಇಸ್ ರಿಸ್ಕಿ. ಯಾವ ಕಂಪನಿನೂ ಇಲ್ಲ ಸರ್, ಎಲ್ಲ ಕಂಪನಿನೂ ವರ್ಕ್ಸ್ ಅಂಡರ್ ಇರ್ಡೈ. ಓಕೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಒನ್ಲಿ ಏನ್ ಮಾಡ್ತಾರೆ, ಒಂದು ಕಂಪನಿಯಲ್ಲಿ ನಿಮಗೆ ಒಂದು ಫೆಸಿಲಿಟಿ ತೆಗಿತಾರೆ, ಕಮ್ಮಿ ತೋರಿಸ್ತಾರೆ. ಆಮೇಲೆ ಈಗ ನೀವು ಒಂದು ಕೊಟೇಶನ್ ಇಸ್ಕೊಂಡು ಬರ್ತೀರಾ, HDFC ಇಸ್ಕೊಂಡು ಬರ್ತೀರಾ. ಈಗ ಐ ವಾಂಟ್ ಟು ಸೆಲ್ ಒನ್ ಪ್ರಾಡಕ್ಟ್, ಐ ವಿಲ್ ರಿಮೂವ್ 1 ಫೆಸಿಲಿಟಿ. ಈಗೇನೋ ಎಲ್ಲ ಟೈಲರ್ ಮೇಡ್ ಇದೆ, ಒಂದು 5 ಐಟಮ್ ಆಡ್ ಮಾಡ್ಬಿಟ್ಟು ಒಂದು ಪಾಲಿಸಿ ಕೊಡ್ಬೋದು ಆಯ್ತಾ. ಈಗ ಆ ಫೆಸಿಲಿಟಿ ತೆಗೆದ್ಬಿಟ್ಟು ಅದು ಕಮ್ಮಿ ಆಗುತ್ತೆ, ಆ ಫೆಸಿಲಿಟಿ ಆಡ್ ಮಾಡೋಣ ಜಾಸ್ತಿ ಆಗುತ್ತೆ. ಸೊ ಆಲ್ವೇಸ್ ಸರ್, ವೆನ್ ಯು ಆರ್ ಬೈ ಫ್ರಮ್ ಟಾಪ್ 5 ಕಂಪನೀಸ್, ಯಾವುದೇ ಪ್ರಾಡಕ್ಟ್ ಮಾಡೋದು ಸರಿ, ಟಾಪ್ 5 ಕಂಪನೀಸ್ ಯಾರು ಇಂಡಿಯಾದಲ್ಲಿ? ICICI, HDFC, SBI, ದೆನ್ ವಾಟ್ ಆರ್ ದ ಕಂಪನೀಸ್ ಟಾಪ್ 5? I don't know about their balance sheets, sir. No comments. So you take with the top 5 companies because their balance sheet will be very stable. Alva. Then insurance ಮಾಡೋರು ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಮಾಡಿಬಿಟ್ಟು ಬೇರೆ ಕಂಟ್ರಿಯಲ್ಲಿ ಹೋಗಿ ಅದಕ್ಕೆ ರೀಅಶ್ಯೂರೆನ್ಸ್ ಮಾಡ್ತಾರೆ. ಇಲ್ಲಿ ಏನೋ ಲಾಸ್ ಮಾಡಿಬಿಟ್ಟು ಅವರು ಹೋಗಿ ಅವರೇ ಇನ್ಶೂರೆನ್ಸ್ ಮಾಡ್ಕೋತಾರೆ. ನಿಮಗೆ ಇಲ್ಲಿ ಇನ್ಶೂರೆನ್ಸ್ ಕೊಟ್ಬಿಟ್ಟು ಅವ್ರ ಬಿಸ್ನೆಸ್ ಹೋಗಿ ಬೇರೆ ಊರಲ್ಲಿ ಇನ್ಶೂರೆನ್ಸ್ ಮಾಡ್ಕೋತಾರೆ. ಸೊ ಆ ಥರ ಇನ್ಶೂರೆನ್ಸ್ ಎಲ್ಲ ಅವ್ರು ಮಾಡ್ಕೊಂಡ ಮಾತ್ರ ಆ ಕಂಪನಿ ಸ್ಟೇಬಲ್ ಆಗಿರುತ್ತೆ ಅಲ್ವಾ. ಸೊ ಆಲ್ವೇಸ್ ವರ್ಕ್ ವಿತ್ ಎನಿ ಅಸೆಟ್ ಕ್ಲಾಸ್, ವರ್ಕ್ ವಿತ್. ಈಗ ರಿಯಲ್ ಎಸ್ಟೇಟ್ ಪರ್ಚೇಸ್ ಮಾಡೋದನ್ನ ಯಾವ್ದು ಪರ್ಚೇಸ್ ಮಾಡ್ತೀವಿ? ಮೂಡಕತ್ತನೆ ಪರ್ಚೇಸ್ ಮಾಡ್ತೀವಿ, ಇಲ್ಲ ಏನು ಮೈಸೂರು ಸಿಟಿ ಕಾರ್ಪೊರೇಷನ್ ಪರ್ಚೇಸ್ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ? ಮೈಸೂರು ಸಿಟಿ ಕಾರ್ಪೊರೇಷನ್ ಇಲ್ಲಿ ನನಗೆ ಇನ್ನೂ ಕಮ್ಮಿ ಸಿಗುತ್ತೆ ಸರ್, ಅದೇ ಸೈಡ್ ಕಮ್ಮಿ ಸಿಗುತ್ತೆ. ಏನಕ್ಕೆ ತಗೊಳ್ಳೋಣ? ರಿಸ್ಕ್ ಜಾಸ್ತಿ ಅಷ್ಟೇ. ಯಾವುದೇ ಅಸೆಟ್ ಕ್ಲಾಸ್ ತಗೊಳ್ಳೋದಾದ್ಮೇಲೆ ಟಾಪ್ 10 ಕಂಪನೀಸ್, ಡೋಂಟ್ ಡಿವಿಯೇಟ್ ಫ್ರಮ್ ದಟ್. ಎಷ್ಟೇ ಕೊಟ್ಟಾலும் ಬೇಡ ನಮಗೆ. ದುಡ್ಡು ಮಾಡೋದ್ರಲ್ಲಿ ಏನು ಸೀಕ್ರೆಟ್ ಗೊತ್ತಾ ಸರ್? ಇರೋದ ಫಸ್ಟ್ ಕಲ್ಕೋಬಾರ್ದು. ದುಡ್ಡು ಮಾಡಿಲ್ಲ ಅನ್ನೋದು ಪರವಾಗಿಲ್ಲ, ಕಲ್ಕೋಬಾರ್ದು. ಏನಾಗುತ್ತೆ ಗೊತ್ತಾ, ಈಗ 50,000 ರೂಪಾಯಿ ನೀವು ಸಂಬಳ ಮಾಡಿದ್ದೀರಾ, ಅದರಲ್ಲಿ 25,000 ರೂಪಾಯಿ ಸೇವ್ ಮಾಡಿದ್ದೀರಾ. ಯು ಸ್ಪೆಂಡ್ 30 days ಆಫ್ ಯುವರ್ ಲೈಫ್ ಟು ಸೇವ್ ದಟ್ 25,000. ಯು ಲಾಸ್ಟ್ ದಟ್ 25,000 ಮೀನ್ಸ್ ಯು ಲಾಸ್ಟ್ 30 days ಆಫ್ ಯುವರ್ ಲೈಫ್ ಆಯ್ತಲ್ಲ. ಸೊ ಈಗ ನೀವು ಈ 25,000 ಮಾಡಬೇಕು, ನೆಕ್ಸ್ಟ್ 25,000 ಮಾಡಬೇಕನ್ನ ಹೆಂಗ್ ಮಾಡ್ತೀರಾ? ಲೈಫ್ ಟೈಮ್ ಕಲ್ತ್ಕೊಂಡು ಬಿಡ್ತೀರೋ? ಲೈಫ್ ಟೈಮ್ ಇಸ್ ಫಿಕ್ಸ್ಡ್.
ಎಲ್ಲರೂ ಕೇಳೋದು ಏನು ಗೊತ್ತಾ ಸರ್, ಬೆಸ್ಟ್ ಯಾವುದು ಹೇಳ್ಬಿಡಿ, ಇವತ್ತು ಹಾಕ್ಬಿಟ್ಟು ನಾಳೆ ಮಾಡೋದು. ನಾನು ಇಲ್ಲೇನೇ ಇಲ್ಲ. ರಿಸ್ಕ್ ಕಮ್ಸ್ ವಿತ್ ರಿಟರ್ನ್, ರಿಟರ್ನ್ ಕಮ್ಸ್ ವಿತ್ ಒನ್ಲಿ ರಿಸ್ಕ್. ಥ್ಯಾಂಕ್ ಯು. ಚಿಕ್ಕ ಮಕ್ಕಳಿಗೆ ಅಬೌಟ್ 10 and all, about 10, 15 ಆ ಥರ ಇದ್ದವರಿಗೆ ವಾಟ್ ಯು ಸಜೆಸ್ಟ್? ಹೌ ಅವ್ರಿಗೆ ಒಂದು ಲಿಮಿಟೇಷನ್ ಇರುತ್ತೆ ಬಿಕಾಸ್ ದೇ ಆರ್ ನಾಟ್ ಅರ್ನಿಂಗ್ ಅಲ್ವಾ, ಬಟ್ ದೇ ವಿಲ್ ಬಿ ಗೆಟಿಂಗ್ ಪಾಕೆಟ್ ಮನಿ ಅಂಡ್ ಆಲ್. ಸೊ ಒನ್ ಪೀಸ್ ಆಫ್ ಅಡ್ವೈಸ್ ನೀವು ಕೊಡೋದಾದ್ರೆ ಮಕ್ಕಳಿಗೆ ಅಂತ ಏನು ಹೇಳ್ತೀನಿ ನಾನು, ಇಯರ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ, ಅದಾದ ಒಂದು ಕುಕಿಂಗ್ ಆ್ಯಂಡ್ ಫೈನಾನ್ಸ್ ವಿ ಹ್ಯಾವ್ ಟು ಟೀಚ್ ಫಾರ್ ಅವರ್ ಚಿಲ್ಡ್ರನ್. ವೆನ್ ಯುವರ್ ಚಿಲ್ಡ್ರನ್ ಆರ್ ಯಂಗ್, ಡೋಂಟ್ ಫೋಕಸ್ ಆನ್ ರಿಟರ್ನ್ಸ್, ಇಂಟ್ರಡ್ಯೂಸ್ ಅಸೆಟ್ ಕ್ಲಾಸಸ್ ಟು ದಮ್. ಈಗ ಒಂದು 2,000 ರೂಪಾಯಿ ಅವ್ರ ಹೆಸರಲ್ಲಿ ಆಗ್ತಾ ಇದ್ದನ್ನು ಇಟ್ಕೊಳ್ಳಿ, 500 ರೂಪಾಯಿ ಬಾಂಡ್ ಫಂಡ್ಗೆ ಹಾಕಿ, 500 ರೂಪಾಯಿ ಲಾರ್ಜ್ ಕ್ಯಾಪ್ಗೆ ಹಾಕಿ, 500 ರೂಪಾಯಿ ಸ್ಮಾಲ್ ಕ್ಯಾಪ್ಗೆ ಹಾಕಿ, 500 ರೂಪಾಯಿ ಮಿಡ್ ಕ್ಯಾಪ್ಗೆ ಹಾಕಿ, 500 ರೂಪಾಯಿ ಗೋಲ್ಡ್ಗೆ ಹಾಕಿ, 500 ರೂಪಾಯಿ ಸಿಲ್ವರ್ಗೆ ಹಾಕಿ. 10 ಇಯರ್ಸಲ್ಲಿ ಏನಾಗುತ್ತೆ, ಆ ಮಗು ನೋಡ್ತಾನೆ ಇರುತ್ತೆ. ತಿಂಗಳು ಕೇಳಿ ಹೋಗಿ ನೋಡಮ್ಮ ಏನು ರಿಟರ್ನ್ ಕೊಡ್ತಾ ಇದೆ, ಏನು ರಿಟರ್ನ್ ಕೊಡ್ತಾ ಇದೆ, ಏನು ರಿಟರ್ನ್ ಕೊಡ್ತಾ ಇದೆ. 10 ವರ್ಷದಲ್ಲಿ ಅವನು ಅರ್ನ್ ಮಾಡೋ ಟೈಮ್ಗೆ he will know asset classes better. That is the best education you can give. There are 2 ways. One is investment. ನೀವು ಅವನ ಎಜುಕೇಷನ್ಗೆ ಏನು ಬೇಕು ಅದರ ಒಂದು ಅಸೆಟ್ ಕ್ಲಾಸಲ್ಲಿ, ಈಗ 15 ವಯಸ್ಸು ಮಗು 18 ವಯಸ್ಸಿಗೆ ದುಡ್ಡು ಕಟ್ಟಬೇಕು, ಐ ಕೆನಾಟ್ ಗೋ ವಿತ್ ಈಕ್ವಿಟಿ ಅಸೆಟ್ ಕ್ಲಾಸ್ ಅಲ್ವಾ. ಈಗ ಒಂದು 6 ವಯಸ್ಸು 7 ವಯಸ್ಸು ಮಗು ಬಂದ ಈಕ್ವಿಟಿ ಅಸೆಟ್ ಕ್ಲಾಸ್, ಏನೋ ಒಂದು ಅಸೆಟ್ ಕ್ಲಾಸ್ ನೀವು ತಗೊಳ್ಳಿ. ಬಟ್ ಇಫ್ ಯು ವಾಂಟ್ ಟೀಚ್ ಯುವರ್ ಚಿಲ್ಡ್ರನ್ ಫೈನಾನ್ಸ್, that too especially this is the right age, Pradima, Ishwar and all, they are the right age people. This if you want to teach, introduce asset classes to them, because ಈಗ ಇಂಟ್ರೊಡ್ಯೂಸ್ ಮಾಡಲ್ಲ ಯಾವಾಗಲೂ ಗೊತ್ತಾಗಲ್ಲ, ಅವರು ರಿಟರ್ನೇ ಚೇಂಜ್ ಮಾಡ್ತಾರೆ. ಎಲ್ಲರೂ ಕೇಳೋದಲ್ಲ ಎಷ್ಟು ಸಿಗುತ್ತೆ ಹಾಕ್ಬಿಟ್ರೆ ಎಷ್ಟು ಸಿಗುತ್ತೆ, ಎಷ್ಟು ಸಿಗುತ್ತೆ, ಅದು ಸಿಗದೇ ಸಿಗುತ್ತೆ, ಯಾರು ಏನು ಮಾಡೋಕ್ಕಾಗಲ್ಲ, ಎಷ್ಟು ಸಿಗಲ್ಲ. ಡೋಂಟ್ ಬಿ ಎ ಟ್ರೇಡರ್, ಬಿ ಎ ಇನ್ವೆಸ್ಟರ್. ವಿ ನೀಡ್ ಅ ಬೆಟರ್ ಫೈನಾನ್ಷಿಯಲ್ ಮಾರ್ಕೆಟ್ for the world stability. ಏನ ಫ್ಯಾಮಿಲೀಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಸೊಸೈಟಿ. ಈಗ ಒಂದು ಫ್ಯಾಮಿಲಿ ಹೋಯ್ತು, ಒಂದು ಫ್ರಾಡ್ ಆಗಿ ಹೋಯ್ತು, 10 ಫ್ಯಾಮಿಲಿ ಹೋಯ್ತು, ಸೊಸೈಟಿ ವಿಲ್ ಕೊಲಾಪ್ಸ್. ಏನ ಇವರು 10 ಜನ ನಂಬಿ ಇನ್ನೊಂದು ಬಿಸ್ನೆಸ್ ಇದೆ ಅಲ್ವಾ. ಸೊ ಫೈನಾನ್ಷಿಯಲಿ ಒಂದಕ್ಕೊಂದು ಇಂಟರ್ಲಿಂಕ್. ಸೊ ಇಫ್ ಯು ಆರ್ ಗುಡ್, ಯು ಶುಡ್ ಬಿ ರಿಚ್. ವೈ? ಮನಿ ಶುಡ್ ಬಿ ಇನ್ ಗುಡ್ ಪೀಪಲ್ ಹ್ಯಾಂಡ್ಸ್. ದ ವರ್ಲ್ಡ್ ವಿಲ್ ಬಿ ಎ ಬೆಟರ್ ಪ್ಲೇಸ್. Money will be in bad people hands, what will happen? Terrorism, human trafficking, ella nadiyutte. So you have a responsibility to become rich. You need not to earn much, but you should understand the asset classes. Throw some light on the present situation of the finance in India. Finance in India, we are the 4th largest economy. No. My father, market down, market down. Okay. ಗೋಲ್ಡ್ ರೇಟ್ ಇನ್ಕ್ರೀಸಿಂಗ್. ಗೋಲ್ಡ್ ರೇಟ್ ಇವತ್ತು ಎಷ್ಟು ಕ್ರಾಶ್ ಆಯ್ತು? ಗೋಲ್ಡ್ ಯಾರು ಸಿಲ್ವರ್ ಎಷ್ಟು ಕ್ರಾಶ್ ಆಯ್ತು? 28% something. 2.95. ಸರ್, ಬೇಸಿಕ್ ಫೈನಾನ್ಸ್ ಏನ ಯಾವ ಅಸೆಟ್ ಕ್ಲಾಸು ಅದು ಮೀನ್ಲಿருந்து ಡಿವಿಯೇಟ್ ಮಾಡೋಕ್ಕಾಗಲ್ಲ. ಮೀನ್ನ ಏನು, ಅದಕ್ಕೊಂದು ವ್ಯಾಲ್ಯೂ ಇದೆ. ಅದರಲ್ಲಿ ಎಷ್ಟು ಬೇಗ ಹೊರಗಡೆ ಬರುತ್ತೆ ಅಷ್ಟು ಬೇಗ ಒಳಗಡೆ ಹೋಗುತ್ತೆ. ಈಗ ಡಿಸೆಂಬರ್ 21 1 kg ಸಿಲ್ವರ್ 1,50,000, ಇವತ್ತು 3,20,000. ಇಟ್ ಈಸ್ ನಾಟ್ ಗೋಲ್ಡ್ ಕ್ರ್ಯಾಶ್ಡ್, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಇಟ್ಸ್ ಮೀನ್. ಈಗ ಮೊನ್ನೆ 2 ದಿವಸ ಮುಂಚೆ ಗೋಲ್ಡ್ 25% ಜಾಸ್ತಿ ಆಯ್ತಲ್ವಾ, ಇಟ್ ಈಸ್ ಡಿವಿಯೇಟೆಡ್ ಫ್ರಮ್ ದ ಮೀನ್, ಇಟ್ಸ್ ನಾಟ್ ಕ್ರ್ಯಾಶ್ಡ್. ಯು ಎಂಟರ್ಡ್ ವೆನ್ ಗೋಲ್ಡ್ ಡಿವಿಯೇಟೆಡ್, ವೆನ್ ಗೋಲ್ಡ್ ಇಸ್ ಹೈ. Your aim to not to be a long-term investor. Your aim to be a trader. When you are a trader, the profit and loss belonging to you. It is not the problem of asset class. It's the problem of your mindset. ನನಗೆ ಬೇಕಾ, ನಮ್ಮ ಅದೃಷ್ಟ 3 ಲಕ್ಷದಿಂದ 4 ಲಕ್ಷ ಹೋಗೋಣ ಸರಿ, ನಮ್ಮ ಅದೃಷ್ಟ 3 ಲಕ್ಷದಿಂದ 2 ಲಕ್ಷ ಹೋಗ್ಬಿಟ್ಟ ಏನು ಮಾಡೋಣ? ಬಿಕಾಸ್ ಅಸೆಟ್ ಇಸ್ ಡಿವಿಯೇಟಿಂಗ್ ಫ್ರಮ್ ಇಟ್ಸ್ ಮೀನ್. ಬಿ ಕೇರ್ಫುಲ್. ಯಾರಾದ್ರೂ ಈಗ ನಿಮ್ಮ ಹತ್ರ ಬಂದು ಚೆನ್ನಾಗಿ ಮಾತಾಡ್ಬಿಟ್ಟು ಒಂದು 10,000 ಕೊಡ್ತೀನಿ ನಾ ಇಮಿಡಿಯೇಟ್ ಈಸ್ಕೊಂಡು ಪ್ಯಾಕೆಟಲ್ಲಿ ಹಾಕೊಂಡ್ಬಿಡ್ತಾರೆ. ಏನಕ್ಕೆ ಕೊಡ್ತಾರೆ ಯೋಚನೆ ಮಾಡಬೇಕಲ್ಲ. ರಿಟರ್ನು ಹಂಗೇನೆ, ಎಕ್ಸಸ್ ರಿಟರ್ನ್ ಏನಕ್ಕೆ ಕೊಡ್ತಾರೆ? ರಿಸ್ಕ್ ಆಫ್ ಮೈ ಕ್ಯಾಪಿಟಲ್, ರಿಸ್ಕ್ ಆಫ್ ಮೈ ಕ್ಯಾಪಿಟಲ್. 2% ರಿಟರ್ನ್ಗೆ ಜಾಸ್ತಿಗೆ ಆಸೆ ಪಟ್ಟು ಕ್ಯಾಪಿಟಲ್ ಹೋಗ್ಬಿಟ್ಟ ಲೈಫ್ ಟೈಮ್ ಹೋಗ್ತು. Can you repeat that something of estate? ಎಸ್ಟೇಟ್ ಪ್ಲಾನಿಂಗ್
Estate planning means how to transfer asset from one generation to another generation. I read about something called as private society or private kind of organization kind of a thing you create for your lineage, where say if I have say 2 houses and some amount. Trust. Okay. Private trust. I just missed that. So, the beauty of this is you will be passing on all your property to your son or daughter, and the person who comes into his or her life will not have any share in that. In case like the way divorces are happening and things are happening in the world, only his or her day-to-day, salary will be divided, whereas your asset remains with your son. And same thing happens like after 30 years, if you give him the benefit of he can sell it or he can use it for other things, he will be able to do it. So the date and time you will decide when he will have that maturity to go ahead and play with that You money. mean to say minor son you want to create a trust, or major son you want to create a trust? Minor son. Minor son you want to create a trust. Yeah, and the advantage I felt about this is like you never know what will happen in future when you are gone. The best part of it is like only your son and your son's children will be able to take that benefit, and then they too will have that benefit of using it as in like byproduct. If you have 2 houses, you will get the rent. Your son will get the rent. He will use it, but he will not be having Ownership. enough ownership. Won't be there. It's kind of a trust where he's part of it, and you will give that privilege of selling it or playing with that money when he reaches certain age. And same is applicable to his Next children generation. as well. Next generation. So what's the question? So I felt private like- trust is good or bad? I just wanted to know. No private trust is good or bad. Yes. And what is the? Here, what madam is asking, see, my son is minor. If tomorrow I am not going to apply, but he cannot handle my property. So what I have to do? He should not have a ownership because ಯಾರ ಚೀಟ್ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಓನರ್ಶಿಪ್ ಇರಲ್ಲ. ಸೊ ನಾವು ಪ್ರೈವೇಟ್ ಟ್ರಸ್ಟ್ ಕ್ರಿಯೇಟ್ ಮಾಡ್ಬೋದಾ? ವಾಟ್ ಇಸ್ ಟ್ರಸ್ಟ್? ಟ್ರಸ್ಟ್ ಇಸ್ ಒಂದು we will nominate a trustee. ಟ್ರಸ್ಟಿ ಮೀನ ಏನು? ಈಗ ಇಟ್ಸ್ ಗಾರ್ಡಿಯನ್ ಆಗ್ತಿರಲ್ವಾ, ಆ ಥರ ಏನು ಮಾಡ್ತಾರೆ, ಗಾರ್ಡಿಯನ್ನ ಈಗ ನಾವು ಬ್ಯಾಂಕಲ್ಲಿ ಹೋಗಿ ಇವಾಗ ನಮ್ಮ ಗಾರ್ಡಿಯನ್ ಹೇಳ್ಬಿಟ್ಟು ಬರ್ತೀವಿ ಮೈನರ್ಗೆ. ಈಗ US ಎಲ್ಲ ಒಂದು ಕಾನ್ಸೆಪ್ಟ್ ಇದೆ, ದೇ ಕ್ರಿಯೇಟ್ ಅ ಪ್ರೈವೇಟ್ ಟ್ರಸ್ಟ್. ಪ್ರೈವೇಟ್ ಟ್ರಸ್ಟಲ್ಲಿ ಒಂದು ಟ್ರಸ್ಟಿನ ಅಪಾಯಿಂಟ್ ಮಾಡ್ತಾರೆ, ಹೊರಗಡೆ ಇருந்து ಒಂದು ಜನ ಕರ್ಕೊಂಡು ಬಂದು, ಈಗ ನೋಡಪ್ಪ ಈ 4-5 ಅಸೆಟ್ ಇದೆ ನನ್ನ ಹತ್ರ ಮನೆ, ಆ ಮನೆ ಪೂರ್ತಿ ಈಗ ನಾನು ಮಂಗೈ ಪ್ರೈವೇಟ್ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಬಟ್ ಅಲ್ಲಿ ಏನು ಟ್ರಸ್ಟ್ ಡೀಡ್ ಬರೀತಾರೆ, ಬರೆಯೋದಲ್ಲಿ ಏನು ಮಾಡ್ತಾರೆ, ಈಗ ಇದರಲ್ಲಿ ಬಾಡಿಗೆ ಮಾತ್ರ ಆ ಮಗುಗೆ ಹೋಗ್ಬೇಕು. ನೋ ಒನ್ ವಿಲ್ ಹ್ಯಾವ್ ಅ ಸೆಲ್ಲಿಂಗ್ ರೈಟ್ ಇರಲ್ಲ ಅಲ್ವಾ. ಈ ಪ್ರೈವೇಟ್ ಟ್ರಸ್ಟ್ಗಳು ಏನಕ್ಕೆ ಕ್ರಿಯೇಟ್ ಮಾಡ್ತಾರೆನಾ, ಈ ವ್ಯೂವರ್ಸ್ಲೆಲ್ಲ ಯಾರನ್ನು ನೋಡ್ಕೊಳ್ಳಲ್ಲ. ಸೊ ಇಟ್ ಈಸ್ ಈಸಿ ಟು ಹೈಯರ್ ಸಮ್ ಒನ್ ಆ್ಯಂಡ್ ಕ್ರಿಯೇಟ್ ಅ ಪ್ರೈವೇಟ್ ಟ್ರಸ್ಟ್. ಇಂಡಿಯಾದಲ್ಲಿ ಏನಾಗುತ್ತೆ, ಇನ್ನೂ ಅಷ್ಟು ಮೋಸ ಆಗಲಿಲ್ಲ. ಈಗ ನಾವಿಬ್ರು ಇಲ್ಲಟ್ನ ದುಡ್ಡಿದೇನ ಅಟ್ಲೀಸ್ಟ್ ಅಣ್ಣ ತಮ್ಮ ಬಂದು ಒಂದು ಹಾಸ್ಟೆಲಲ್ಲಿ ಸೇರಿಸ್ಬಿಡ್ತಾರೆ ಆಯ್ತಾ, ಆ ಲೆವೆಲ್ಗೆ ಇದೆ. ಬಟ್ ಪ್ರೈವೇಟ್ ಟ್ರಸ್ಟ್ ವಿಲ್ ಬಿ ದ ಕಾನ್ಸೆಪ್ಟ್. ಹಾಗೇನ ನಾನು ಒಂದು ಈಗ ಇಫ್ ಐ ಆಮ್ ಅ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ವಾ, ಈಗ ನೀವು ಏನೋ ನಮ್ಮ ಕ್ಲೈಂಟ್ಗೆ ಏನೋ ಆಯಿತು, ಏನು ಹೇಳ್ತಾರೆ, ಐ ವಿಲ್ ಬಿಕಮ್ ಅ ಟ್ರಸ್ಟಿ ಲೀಗಲಿ. I only have a right to pass the income to the next generation, and the trust deed will say that when the child is become 30 years, he will inherit the property. From that, the trust will be dissolved. It is a asset transferring mechanism in case of eventuality. The concept is picking up in India. Is it good? Not good or bad. You have someone, ಈಗ ಮನೇಲಿ ಯಾರು ಇಲ್ಲ, ಈಗ ನಾನು ನಮ್ಮ ಮಗು ಇದ್ದೀವಿ, ನನಗೇನೋ ಆಗೋಯ್ತು, ಏನು ಮಾಡ್ತೀರಾ? ಟು ಹೂಮ್ ಯು ವಿಲ್ ಕಮ್? ಯಾರು ಮಾಡಲ್ಲ. ಬಟ್ ನೀವು ಒಂದು ಪ್ರೈವೇಟ್ ಟ್ರಸ್ಟ್ ಇಟ್ಕೊಂಡಿದ್ದ ಟ್ರಸ್ಟಿಗೆ ಒಂದು ಸ್ಯಾಲ್ರಿ ಕೊಡಬೇಕು ಅಲ್ವಾ. ಟ್ರಸ್ಟಿಗೆ ಒಂದು ಸ್ಯಾಲ್ರಿ ಕೊಟ್ಬಿಟ್ಟು ಅದು ಲೀಗಲ್ ಫಾರ್ಮಲ್ಲಿ ಬರೆದು ರಿಜಿಸ್ಟರ್ ಮಾಡಿಬಿಡ್ತೀರಾ ಟ್ರಸ್ಟಿಗೆ. ಅಟ್ಲೀಸ್ಟ್ ಅವನಿಗೆ 18 years ಆಗಂದಟ್ಟಿ ಇಟ್ಸ್ ಅ ಮೈನರ್ ಸನ್, ನಾಟ್ ಅ ಮೇಜರ್ ಸನ್. ಇದು ಇನ್ನೊಬ್ರು ಮಾಡ್ತಾರೆ, ಹೆಂಗನ ಆಟಿಸಮ್ ಚಿಲ್ಡ್ರನ್, ಮೆಂಟಲಿ ಡಿಸೇಬಲ್ ಚಿಲ್ಡ್ರನ್, ಅದಕ್ಕೆಲ್ಲ ವಿ ಹ್ಯಾವ್ ಡಿಡ್ ಅ ಟ್ರಸ್ಟ್. ಅವೆಲ್ಲ ಏನು ಮಾಡ್ತಾರೆ, ನೋಡ್ಕೊಳ್ಳೋಕೆ ಯಾರು ಇರಲ್ಲ. ಆ ಮಗುಗೆ Sorry to interrupt you. Are there chances of the trustee, like who comes in that? they can take the item. They can, like- ಇಲ್ಲ, ಅದು ಏನಾಗುತ್ತೆ, ಇಟ್ ವಿಲ್ ಬಿ ಅ ಲೀಗಲಿ
ದೇ ವಿಲ್ ರೈಟ್ ಇಟ್ ಇಸ್ ಲೈಕ್ ಈಗ ಮನೆ ಹೆಂಗ್ ಬರ್ಕೋತೀರಾ ಆ ಥರ ಟ್ರಸ್ಟ್ ಡೀಡ್ ಬರೀತಾರೆ. ಟ್ರಸ್ಟ್ ಡೀಡ್ ಬರೆಯೋದ್ರಲ್ಲಿ ಈಗ ನಂದು 2 ಮನೆ ಇದೆ, ಅದು 2 ಈ ಟ್ರಸ್ಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಟ್ರಸ್ಟಿಗೆ ಒಂದೇ ಒಂದು ರೈಟ್ ಇದೆ, ಇದ್ರಲ್ಲಿ ಬರೋ ಇಂಟ್ರೆಸ್ಟ್ ಎತ್ತು ಮಗುದು ಹಾಸ್ಟೆಲ್ ಫೀಸ್ ಪೇ ಮಾಡೋದು. ವೆನ್ ದ ಚೈಲ್ಡ್ ಇಸ್ ಅಟೈನ್ 30 years, the trust is dissolved. Then the property will be automatically transferred to the children. If it is mentally disordered children, the trust will exist for long. ಏನು ಟ್ರಸ್ಟ್ ಅಸೆಟ್ ಯಾರು ಪರ್ಚೇಸ್ ಮಾಡಲ್ಲ. ಟ್ರಸ್ಟಿ ನೀವು ರಿಜಿಸ್ಟರ್ ಮಾಡ್ತಿರೋ ECL ಎಂಟ್ರಿ ಬರುತ್ತೆ. ರಿಜಿಸ್ಟರ್ ಆಗುತ್ತೆ ಅದು. ರಿಜಿಸ್ಟರ್ ಆದ್ಮೇಲೆ ECL ಎಂಟ್ರಿ ಬರುತ್ತೆ. ಟ್ರಸ್ಟ್ ಪ್ರಾಪರ್ಟೀಸ್ ಯಾರು ತಗೊಳ್ಳಲ್ಲ. ದಿಸ್ ಇಸ್ ನ್ಯೂ ಕಾನ್ಸೆಪ್ಟ್ಸ್ ಬಿಕಾಸ್ ಸ್ಪೀಕಿಂಗ್ ಅಪ್ ಇನ್ ಇಂಡಿಯಾ. Usually attorneys are appointed for that. Attorneys, we have to appoint trustees. ಟ್ರಸ್ಟೀಸ್ಗೆ ಒಂದು ಸ್ಯಾಲ್ರಿ ಕೊಡಬೇಕು. ಈಗ ನಮ್ಮದು ರಿಲೇಟಿವ್ ಇಲ್ಲ ಇಟ್ಕೊಳ್ಳಿ, ಅವರು ನಮ್ಮ ಕೆಲಸನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಮಗುಕ್ಕೆ ಅವರು ತಿಂಗಳಿಗೆ ದುಡ್ಡೆತ್ತು ಕಟ್ಟಬೇಕು ಅಲ್ವಾ, ಒಂದು 20 ವರ್ಷ ಕಟ್ಟಬೇಕು. ಸೊ ಟ್ರಸ್ಟ್ ಡೀಡಲ್ಲಿ ಇರುತ್ತೆ, ಇಷ್ಟು ಬಾಡಿಗೆ ಬರುತ್ತೆ ಮನೆಯಲ್ಲಿ 25-20 ಸೇರಿ 50,000 ರೂಪಾಯಿ ಬರುತ್ತೆ. ಮಗುಗೆ 40,000 ಕೊಡೋದು, 10,000 ರೂಪಾಯಿ ನೀವು ಸ್ಯಾಲ್ರಿ ಎತ್ಕೊಡೋದು. ಇಟ್ ಇಸ್ ಅ ಪೇಯ್ಡ್ ಸರ್ವಿಸ್ ಬಟ್ ಲೀಗಲ್ ಫಾರ್ಮ್. Anyone can be a trustee. ಯು ದಟ್ ಓನರ್ ಹ್ಯಾಸ್ ಟು ಅಪಾಯಿಂಟ್ ದ ಟ್ರಸ್ಟಿ. ಈಗ ನಿಮ್ಮ ಹತ್ರ ಮನೆ ಇದೆನಾ, ನೀವು ನನ್ನೇ ಟ್ರಸ್ಟಿನ ಹೇಳ್ಬೇಕು ಆಯ್ತಾ. ಎನಿವನ್ ಕ್ಯಾನ್ ಬಿ ಎ ಟ್ರಸ್ಟಿ ಬಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಬಿಕಾಸ್ ದ ಪ್ರಾಪರ್ಟಿ ಬಿಲಾಂಗಿಂಗ್ ಟು ಯು. Like a relative or Anyone, even you can put me as a trustee. You pay for me, I'll become your trustee. That is a new Need concept. not be blood related. Need not to be. It is because now blood relatives are not ready. That is why this concept is coming. ಈಗ ಮುಂಚೆ ಏನಾಗುತ್ತೋ ಅಕ್ಕ ಇಲ್ಲ ತಮ್ಮ ನೋಡ್ಕೋತಾರೆ. ಅಟ್ಲೀಸ್ಟ್ ಹಾಸ್ಟೆಲಲ್ಲಿ ಹೋಗಿದ್ಬಿಟ್ಟು ಅಕ್ಕ ಹತ್ರ ದುಡ್ಡಿಂದ ಎತ್ತು ಕೊಡ್ತಾರಲ್ವಾ. ಈಗ ಅದಕ್ಕೂ ನನಗೆ ಚಾನ್ಸ್ ಇಲ್ಲ, ಆ ಥರ ಕೊಡೋರು ಇಲ್ಲ. ನೆಕ್ಸ್ಟ್ ವಾಟ್ ಈಸ್ ಎ ಲೀಗಲ್ ಸಿಸ್ಟಮ್? ಪ್ರೈವೇಟ್ ಟ್ರಸ್ಟ್. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ನನಗೆ ಮಗುಗೆ ಈಗ ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ಲ ಬಟ್ ನನಗೆ ತುಂಬ ಏಜ್ ಆಗಿದೆ ಸ್ವಲ್ಪ ದಿವಸ, ಬಟ್ ನಾನು ಇಲ್ಲದನ್ನ ಏನು ಮಾಡೋದು, ಪ್ರೈವೇಟ್ ಟ್ರಸ್ಟ್ ಮಾಡಿ ಇಟ್ಬಿಡ್ತಾರೆ. ಅವ್ರಿಗೆ ಏನಾದ್ರು ಆಗೋಯ್ತು